ಬೆಳ್ತಂಗಡಿ ಹಾಗೂ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರಬಹುದು ಎನ್ನಲಾದಂಥ ನೂರಾರು ಕೊಲೆಗಳು, ಅತ್ಯಾಚಾರ, ಹೆಣಗಳನ್ನು ಹೂತಾಕಿರುವ ಪ್ರಕರಣ, ಹಾಗೆ ಕೆಲವು ಬಿಡಿ ಪ್ರಕರಣಗಳ ಸುತ್ತ ನಡೀತಿರುವಂತಹ ದೊಡ್ಡ ಹೋರಾಟ, ದಶಕಗಳಿಂದ ನಡೆದಂಥ ಹೋರಾಟ, ಜನರ ಆಕ್ರೋಶ, ಆಕ್ರಂದನ, ಒಡಲ ಆಳದ ನೋವಿನ ಮಾತುಗಳು ಇವತ್ತು ನಮ್ಮ ರಾಜ್ಯದ ಮಾನ್ಯ ಮಹಿಳಾ ಆಯೋಗದ ಎದೆಗೆ ತಟ್ಟಿದೆ. ಹಾಗಾಗಿ ಆಯೋಗದ ಗೌರವಾನ್ವಿತ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಸರ್ಕಾರಕ್ಕೆ, ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಗಮನಕ್ಕೆ SITಯನ್ನು ರಚನೆ ಮಾಡಿ ಈ ಪ್ರಕರಣಗಳಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕಾಗಿ ಕೋರಿಕೊಳ್ಳುತ್ತೇನೆ ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಹಾಗಾಗಿ ಮೊದಲಿಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ಮತ್ತು ಮಹಿಳಾ ಆಯೋಗಕ್ಕೆ ಸೂಕ್ಷ್ಮಜ್ಞ ಮನಸ್ಸುಗಳ ಪರವಾಗಿ ಅಭಿನಂದನೆಗಳನ್ನ ಹೇಳ್ತೇನೆ, ಧನ್ಯವಾದಗಳನ್ನು ನಾನು ಖಂಡಿತವಾಗಲೂ ಪ್ರಾಮಾಣಿಕವಾಗಿ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಮುಖ್ಯವಾಗಿ ಸರ್ಕಾರಗಳು ಇವತ್ತು ತಂದೆಯ ಜವಾಬ್ದಾರಿ ಹಾಗೂ ತಾಯಿಯ ವಾತ್ಸಲ್ಯ ಮಮಕಾರದೊಡನೆ ಕೆಲಸ ಮಾಡಬೇಕಾಗಿತ್ತು. ಯಾಕೋ ನಮ್ಮ ಸರ್ಕಾರಗಳು, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಇಂತಹ ಒಂದು ಕ್ರೌರ್ಯದ ವಿರುದ್ಧ ದಿಟ್ಟವಾದಂತಹ ನಿರ್ಧಾರವನ್ನೇ ತಗೊಳ್ತಾ ಇಲ್ವಲ್ಲ ಅಂತ ಹೇಳೋದು ಬಹಳಷ್ಟು ಜನರ ಆಕ್ರೋಶ ಆಗಿದೆ. ಮತ್ತು ಎಲ್ಲರೂ ಹುಬ್ಬೇರಿಸ್ತಾ ಇದ್ದಾರೆ. ಇದೇನಪ್ಪ ಇದು? ಅಷ್ಟು ಜನ ಹೇಳ್ತಾ ಇದ್ದಾರೆ, ಅಷ್ಟೊಂದು ತಾಯಂದಿರು ಮುಂದೆ ಬಂದು ಅಳ್ತಾ ಇದ್ದಾರೆ, ಅಷ್ಟೊಂದು ಕುಟುಂಬಗಳು ಬೀದಿಗೆ ಬಿದ್ದು ಓಡಾಡ್ತಾ ಇದ್ದಾರೆ, ನನ್ನ ಮಕ್ಕಳಿಗೋಸ್ಕರ ನ್ಯಾಯವನ್ನು ಒದಗಿಸ್ಕೊಡಿ ಅಂತ. ಸೌಜನ್ಯ ಆಗ್ಬೋದು, ವೇದವಲ್ಲಿ ಆಗ್ಬೋದು, ಅಥವಾ ಅನನ್ಯ ಭಟ್ ಆಗ್ಬೋದು, ಮತ್ತೊಬ್ಬರು ಆಗ್ಬೋದು, ಇವರೆಲ್ಲರಿಗೂ ಯಾರಿಗೂ ಕೂಡ ಇವತ್ತು ನ್ಯಾಯವೇ ಸಿಗ್ತಾ ಇಲ್ವಲ್ಲ. ಹಾಗಾದರೆ ಅದೇ ಪ್ರದೇಶದಲ್ಲಿ ಯಾಕೆ ಹೀಗಾಗ್ತಾ ಇದೆ? ಅದೇ ಪ್ರದೇಶದಲ್ಲಿ ಯಾಕೆ ನೂರಾರು ಹೆಣಗಳನ್ನು ಹೂತಾಕ್ತಾ ಇದ್ದಾರೆ? ಯಾಕೆ ಒಬ್ಬ ವ್ಯಕ್ತಿ ಇವತ್ತು ಮುಂದೆ ಬಂದಿದ್ದಾನೆ, ಇದುವರೆಗೂ ಎಲ್ಲಿ ಅವನು ಬಚ್ಚಿಟ್ಕೊಂಡಿದ್ದ, ಇವತ್ತು ಯಾಕೆ ಬರಲಿಕ್ಕೆ ಪ್ರೊವೊಕೇಶನ್ಸ್ ಏನು? ಆತ ಹೇಳುತ್ತಿರುವುದು ಸತ್ಯವೋ ಅಸತ್ಯವೋ? ಹೇಳ್ತಿರುವಂಥ ವಿಚಾರ ಎಷ್ಟು ಗಂಭೀರವಾದಂಥದ್ದು. ಇವತ್ತು ನ್ಯಾಯಾಧೀಶರ ಮುಂದೆ ಆತ ಬಂದು ಹೇಳ್ತಾ ಇದ್ದಾನೆ ಅಂತಂದರೆ ಆತನಿಗೂ ಕೂಡ ಎಲ್ಲೋ ಅಳುಕಿದೆ. ಜೊತೆಯಲ್ಲಿ ಹೇಳ್ತಿರೋ ವಿಚಾರದ ಬಗ್ಗೆ ಅವನಿಗೆ ಒಂದು ಜವಾಬ್ದಾರಿ ಇದೆ. ಸುಮ್ಮನೆ ಆತನನ್ನು ಬಿಡ್ಲಿಕ್ಕೆ ಬರೋದಿಲ್ಲ. ಅಷ್ಟು ಹುಡುಗಾಟದ ವಿಚಾರ ಅಲ್ಲ. ಯಾರೋ ಕಟ್ಟಿ ತಗೊಂಬಂದಿದ್ದಾರೆ ಅಂತ ನಾವು ಸಬೂಬುಗಳನ್ನ ಹೇಳಿ ಅದನ್ನು ಸಾರಾಸಟ್ಟಾಗಿ ಎತ್ತಿ ಬಿಸಾಕ್ಲಿಕ್ಕೂ ಬರೋದಿಲ್ಲ. ಅದೇನೇ ಇರಲಿ, ಇವತ್ತು SITಯನ್ನು ಮಾಡೋದು ನಮ್ಮ ಕರ್ನಾಟಕ ಸರ್ಕಾರ ಮಾಡಬೇಕು. ಅದೇ ರೀತಿ ನ್ಯಾಷನಲ್ ಲೆವೆಲಿಂದನೂ ಕೂಡ ರಾಷ್ಟ್ರೀಯ ಮಟ್ಟದ ಒಂದು ತನಿಖೆ, ಆ ತನಿಖಾ ತಂಡ ಏನಿದೆ, ಇನ್ವೆಸ್ಟಿಗೇಷನ್ ಏಜೆನ್ಸಿ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಅವರು ಕೂಡ ಇದನ್ನು ಗಂಭೀರವಾಗಿ ತಗೊಂಡು ವೈಜ್ಞಾನಿಕವಾಗಿ, ಸಂವಿಧಾನಾತ್ಮಕವಾಗಿ, ಕಾನೂನುಬದ್ಧವಾಗಿ, ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ಈ ತನಿಖೆಯನ್ನು ಮಾಡಿ ಈ ಹತ್ತಿ ಉರಿತಿರುವಂತಹ ಒಂದು ಜ್ವಾಲಾಮುಖಿಯನ್ನು ತಣಿಸುವ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಈ ನಾಡಿಗೆ ಯಾವತ್ತೂ ಕೂಡ ನೆಮ್ಮದಿ ಅಂತ ಇರುವುದೇ ಇಲ್ಲ. ಇದು ಯಾವಾಗಲೂ ಕೂಡ ಮುಚ್ಚಿದ ಒಂದು ಅಗ್ನಿಪರ್ವತದ ರೀತಿಯಾಗಿ ಅದು ಒಳಗೆ ಕೊತ ಕೊತ ಅಂತಲೇ ಕುದಿತಾನೇ ಇರುತ್ತೆ. ಶಾಪವಾಗಿ ಇದು ಪರಿಣಮಿಸುತ್ತೆ. ಇದನ್ನು ನಮ್ಮ ಸರ್ಕಾರಗಳಿಗೆ ನಾನು ಬಹಳ ವಿನಮ್ರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಎಲ್ಲ ನಡೆಗಳನ್ನು, ನಮ್ಮೆಲ್ಲರ ನುಡಿಗಳನ್ನು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನ ನೋಡ್ತಾ ಇದ್ದಾರೆ, ಸರ್ಕಾರಗಳು ನೋಡ್ತಾ ಇದ್ದಾವೆ. ಏನಾಗಿದೆ ಕರ್ನಾಟಕ ಸರ್ಕಾರಕ್ಕೆ ಅಂತ ಹೇಳುವಂಥದ್ದು ಭಾಳಷ್ಟು ಸರ್ಕಾರಗಳು ಯೋಚನೆ ಮಾಡ್ತಾರೆ. ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳು ಕೂಡ ಇವತ್ತು ಈ ಕಡೆ ತಿರುಗಿ ನೋಡುವಂಗೆ ಆಗ್ಬಿಡ್ತದೆ. ಏನು ನಮ್ಮ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅಂತ ಹೇಳುವಂಥದ್ದು ಇಲ್ವೋ, ಅಥವಾ ಒಂದು ತನಿಖೆ ಮಾಡುವಷ್ಟು ತಾಕತ್ತು ನಮ್ಮ ಸರ್ಕಾರಗಳಿಗೆ ಇಲ್ವೋ ಅನ್ನುವಂಥದ್ದನ್ನು ಉಬ್ಬೇರಿಸ್ಕೊಂಡು ಮಾತಾಡುವ ಮಟ್ಟಕ್ಕೆ ಬರುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಈ ವಿಚಾರಗಳು ಕೆಲವು ಮಾಧ್ಯಮಗಳ ಮೂಲಕ, ಒಂದೇ ಒಂದು ಮಾಧ್ಯಮ ಇವತ್ತು ಬಿತ್ತರಿಸ್ತಾ ಹೋಗ್ತದೆ. ಇಲ್ಲಿ ಭಾಳಷ್ಟು ಮಾಧ್ಯಮಗಳು ತಣ್ಣಗೆ ನನಗೆ ಯಾಕೆ ಬೇಕು ಇದು ಅನ್ನುವ ಮಟ್ಟದಲ್ಲಿ ನಿಂತಿದ್ದಾವೆ. ಇದು ಒಳ್ಳೆಯ ಲಕ್ಷಣವೇ ಅಲ್ಲ. ಯಾವುದೋ ಒಂದು ರಾಜಕೀಯವಾಗಿದ್ದರೆ, ಯಾವುದೋ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಾಗಿದ್ದರೆ ನಾವು ಸುಮ್ಮನೆ ಕೂತಿದ್ರೆ ನಡೀತಿತ್ತು. ಇದು ಮನುಷ್ಯತ್ವಕ್ಕೆ ಸಂಬಂಧಪಟ್ಟಂಥದ್ದು. ಸತ್ತಿರೋರಷ್ಟೂ ಜನವೂ ಕೂಡ ಪಾಪದ ಹೆಣ್ಣುಮಕ್ಕಳು,
ಬದುಕಬೇಕಾದಂಥ ಹೆಣ್ಮಕ್ಳು, ಮಹಿಳೆಯರು, ದಲಿತರ ಮಕ್ಕಳು, ಶೋಷಿತರು ಇವತ್ತು ಬಂದು ಹೇಳ್ತಿರೋನು ಕೂಡ ಒಬ್ಬ ಶೋಷಿತನೇ. ಇವತ್ತು ಕಟ್ಟ ಕಡೆ ಇವತ್ತು ಬಂದು ಹೇಳ್ತಾ ಇದ್ದಾನೆ, ನಾನು ಹೇಳ್ತಿರ್ಲಿಲ್ವ. ಸಜ್ಜನರೆಲ್ಲರೂ ಬಾಯಿ ಮುಚ್ಕೊಂಡು ಮತ್ತೊಂದು ಕಡೆ ಹೆಚ್ಚಿಗೆ ಕುಳಿತುಕೊಂಡಿದ್ರೆ ಮಲ್ಕೊಂಡಿದ್ರೆ ಯಾವನೋ ಒಬ್ಬ ಬಂದೇ ಬರ್ತಾನೆ. ಅವನಿಗೆ ಹೆಚ್ಚು ಜಾಣ್ಮೆ ಇರಬೇಕಾಗಿಲ್ಲ, ಅವನಿಗೆ ಹೆಚ್ಚು ಸಜ್ಜನಿಕೆ ಇರಬೇಕಾಗಿಲ್ಲ, ಸುಸಂಸ್ಕೃತ ಅಂತ ಅನಿಸ್ಕೊಂಡಿರಬೇಕಾಗಿಲ್ಲ, ಅವನು ಪಾಂಡಿತ್ಯ ಪ್ರದರ್ಶನ ಮಾಡುವಂತಹ ದೊಡ್ಡ ದೊಡ್ಡ ವಿದ್ವಾಂಸ ಆಗಿರಬೇಕಾಗಿಲ್ಲ. ಒಬ್ಬ ಕನಿಷ್ಠ ಒಬ್ಬ ಒಳ್ಳೆಯತನ ಇರುವ ಕಳ್ಳನಾದರೂ ಬಂದು ಹೇಳ್ತಾನೆ ಅಂತ ನಾನು ಹೇಳಿದ್ದೆ. ಅದು ಇವತ್ತು ಸತ್ಯ ಆಗ್ತಾ ಇದೆ. ಅವನ ಕೈ ಹಿಡಿಬೇಕು ನಾವೆಲ್ಲರೂ ಕೂಡ. ಅವನು ಈ ಒಂದು ಸರಪಳಿಯಲ್ಲಿರುವಂತಹ ಕಟ್ಟ ಕಡೆಯ ಕೊಂಡಿಯವನು. ಅವನನ್ನು ರಕ್ಷಿಸುವ ಜವಾಬ್ದಾರಿ ಸರ್ಕಾರ ಮಾಡಬೇಕು. ನಾಳೆ ಆತನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದರ ಹೊಣೆಗಾರಿಕೆಯೂ ಸರ್ಕಾರದ್ದೇ ಆಗಿರುತ್ತೆ. ಅವನು ಏನೇ ಆಗಿರಲಿ, ಅವನು ಆರೋಪಿಯೇ ಆಗಿರಲಿ, ಅವನು ಫಿರ್ಯಾದುದಾರನೇ ಆಗಿರಲಿ, ತಪ್ಪೊಪ್ಪಿಗೆ ಕೊಟ್ಟಂಥವನೇ ಆಗಿರಲಿ, ಅಪ್ರೂವರ್ ಆಗಿರಲಿ, ಸಾಕ್ಷಿನೇ ಆಗಿರಲಿ, ವಿಟ್ನೆಸ್ ಒಂದು ಪ್ರೊಟೆಕ್ಷನ್ ಪ್ರೋಟೋಕಾಲ್ ಅಂತ ಏನಾದರೂ ನಮ್ಮ ದೇಶದಲ್ಲಿರೋದಾದರೆ ಅದರ ಕೆಳಗೆ ಆತನನ್ನು ಎಲ್ಲ ರೀತಿಯಲ್ಲೂ ಅವನನ್ನು ಸಂರಕ್ಷಿಸಬೇಕು. ಕೊನೆಯವರೆಗೆ ಅವನನ್ನು ಇಟ್ಕೊಳ್ಬೇಕಾಗತ್ತೆ. ಅವನು ಒಬ್ಬ ಜೀತಗಾರನಾಗಿದ್ದಂಥವನು ಒಂದು ವ್ಯವಸ್ಥೆಗೆ. ಅವನ ಮೇಲೆ ಅನೇಕ ದಣಿಗಳಿದ್ದಾರೆ, ಮೇಲ್ವಿಚಾರಕರಿದ್ದಾರೆ. ಅವರೆಲ್ಲರ ಹುಕುಂಗಳಿಗೆ, ಅವರೆಲ್ಲರ ಆದೇಶಗಳನ್ನು ತಲೆ ಮೇಲೆ ಇಟ್ಕೊಂಡು ಕೆಲಸಗಳನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಆತನಿಗಿತ್ತು, ಆತನಂಥ ವ್ಯಕ್ತಿಗಳಿಗಿತ್ತು ಅನ್ನುವಂಥದ್ದನ್ನು ಅವನು ಇವತ್ತು ತೋರಿಸ್ತಾ ಇದ್ದಾನೆ. ಹಾಗಾಗಿ ಅವನನ್ನೂ ಕೂಡ ಇವತ್ತು ನಾವು ಒಬ್ಬ ಶೋಷಿತನಾಗಿಯೇ ನೋಡಬೇಕಾಗ್ತದೆ. ಹೆಣವನ್ನು ಹೂತಿದ್ದಾನೆ ಸರಿ, ಯಾರು ಅವನಿಂದ ಹೆಣಗಳನ್ನು ಉಳಿಸಿದ್ದಾರೆ ಮತ್ತು ಅವನಿಂದ ಮಾಡಬಾರ್ದ ಕೆಲಸಗಳನ್ನ ಮಾಡಿಸಿದ್ದಾರೆ, ಅವನ ಜೊತೆಯಲ್ಲಿ ಎಷ್ಟು ಜನ ಕೆಲಸಗಳನ್ನ ಮಾಡಿದ್ದಾರೆ, ಯಾಕೆ ಈ ಒಂದು ಕೆಲಸಗಳು ಯಾವುದೇ ನಿರಾತಂಕವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ನಡ್ಕೊಂಡು ಬರಲಿಕ್ಕೆ ಕಾರಣ ಏನು, ಅಲ್ಲಿಯ ಲಾ ಆ್ಯಂಡ್ ಆರ್ಡರ್ ಯಾಕೆ ಸುಮ್ಮನಿತ್ತು, ಹೇಗೆ ಇದೊಂದು ಡಿಫ್ಯಾಕ್ಟೋ ವ್ಯವಸ್ಥೆ ಕೆಲಸಗಳು ಮಾಡ್ತಾ ಬಂತು, ಅಲ್ಲಿ ಸಂವಿಧಾನ ಇರಲಿಲ್ವಾ, ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಇರಲಿಲ್ವಾ, ಅಲ್ಲಿ ಪೊಲೀಸ್ ಅಧಿಕಾರಿಗಳಾಗಲಿ, ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಕಂದಾಯ ಅಧಿಕಾರಿಗಳಾಗಲಿ ಇರಲಿಲ್ವಾ, ಇವೆಲ್ಲವನ್ನು ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕಾದದ್ದು SITಯ ಕರ್ತವ್ಯ ಆಗಬೇಕು. ಮತ್ತು ಯಾವುದೋ ಒಂದು ಹೆಣದ ಪೋಸ್ಟ್ಮಾರ್ಟಮ್ ಮಾಡ್ಕೊಂಡು ಕುಳಿತುಕೊಳ್ಳೋದಲ್ಲ. ಆತ ಏನಾದರೂ ಒಂದು ಹೆಣವನ್ನು ತೋರಿಸಿದ್ದೇ ಆದ ಪಕ್ಷದಲ್ಲಿ ಆ ಸುತ್ತಮುತ್ತಲಿನ ಅಷ್ಟೂ ಪ್ರದೇಶವನ್ನು ಸರ್ಕಾರ ಸೀಸ್ ಮಾಡಿ ಅದರ ಆ ಭೂಮಿಯ ಒಡಲನ್ನು ಬಗೆದು ಆತ ಎಲ್ಲೆಲ್ಲಿ ಕೂತಿದ್ದೀನಿ ಅಂತ ಹೇಳ್ತಾ ತೋರಿಸ್ತಾ ಹೋಗ್ತಾನಲ್ಲ, ಅವೆಲ್ಲವನ್ನು ಬಗೆದು ಅಲ್ಲಿರುವ ಮೂಳೆಗಳನ್ನು ತೆಗೆದು ಅದರ DNA ಪರೀಕ್ಷೆಯನ್ನು ಮಾಡಿ ಅವರ ವಿಳಾಸಗಳನ್ನು ಪತ್ತೆ ಮಾಡಿ ಅವನು ಯಾಕೆ ಸತ್ತ, ಹೇಗೆ ಸತ್ತ, ಯಾವತ್ತು ಸತ್ತ, ಆ ಮಗು ಯಾವ ದಿನ ಸತ್ತಲು, ಯಾವ ಕಾರಣಕ್ಕಾಗಿ ಸತ್ತಲು, ಯಾರು ಅದನ್ನು ಹೂತರು, ಅವರ ವಿಳಾಸವೇನು, ಇವೆಲ್ಲವನ್ನು ಕೂಡ ಪತ್ತೆ ಮಾಡಬೇಕಾದ ಕೆಲಸ ನಮ್ಮ ಘನ ಸರ್ಕಾರದ್ದಾಗಿರಬೇಕು, ಈ ಭಾರತ ದೇಶದ ಕೇಂದ್ರ ಸರ್ಕಾರದ್ದಾಗಿರಬೇಕು. ಇಲ್ಲದಿದ್ದರೆ ಇವು ಎರಡೂ ಸರ್ಕಾರಗಳನ್ನು ಜನ ಕ್ಷಮಿಸಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನಗೆಪಾಟಲಿಗೆ ಗುರಿಯಾಗ್ತಿದ್ದೇವೆ. ಹಾಗಾಗಿ ಆದಷ್ಟು ಬೇಗ ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತನ್ನಿಂತ ನಿವೇದನೆ ಮಾಡ್ತಾ, ಖಂಡಿತವಾಗಲೂ ನಾವು ಹೇಳ್ತಿದ್ದಂತಹ ವಿಚಾರ ಎರಡರ ಜೊತೆಯಲ್ಲಿ ಮಾತನ್ನು ಮುಗಿಸ್ತೇನೆ. ಒಂದು, ಒಬ್ಬ ಒಳ್ಳೆಯ ಕಳ್ಳನಾದರೂ ಬಂದೇ ಬರ್ತಾನೆ, ಅವನು ಸಾಕ್ಷಿ ನುಡಿತಾನೆ, ಇದಕ್ಕೆ ತಾರ್ಕಿಕ ಅಂತ್ಯ ತಂದೆ ತರ್ತಾನೆ, ಸಜ್ಜನರೆಲ್ಲರೂ ಬಾಯಿ ಮುಚ್ಕೊಂಡಿದ್ದಾಗ ಅಂತ ಒಂದು ಮಾತು ಹೇಳಿದ್ದೆ. ಅದನ್ನು ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಖಂಡಿತವಾಗಲೂ ಎರಡನೇ ವಿಚಾರ, ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಅಂದರೆ ಇದೇನೆ. ಸೌಜನ್ಯಳ ಪ್ರಕರಣದ ತನಿಖೆ ಮತ್ತೊಂದು ಪ್ರಕರಣಗಳ ತನಿಖೆಯ ಮೂಲಕ ನ್ಯಾಯವನ್ನು ಒದಗಿಸಿಕೊಡೋದಾದರೆ ಅಲ್ಲಿ ಎರಡೂ ಪ್ರಕರಣದಲ್ಲಿ ಇರುವ ಸಮಾನ ಆರೋಪಿಗಳು ಯಾರ್ಯಾರು ಇರ್ತಾರೆ, ಸಹ ಆರೋಪಿಗಳು ಯಾರ್ಯಾರು ಇರ್ತಾರೆ, ಅವರಿಗೆ ಶಿಕ್ಷೆ ಆದರೆ ಖಂಡಿತವಾಗಲೂ
ನಮ್ಮ ಸೌಜನ್ಯಗಳಿಗೆ ನ್ಯಾಯ ಸಿಕ್ಕಂತಂತಲೇ ನಾನು ಭಾವಿಸ್ತೇನೆ. ನಮಸ್ಕಾರ.